ಸಮುದಾಯದ ಆಧ್ಯಾತ್ಮಿಕ ಕೇಂದ್ರವಾಗಿರುವ ಇತಿಹಾಸ ಪ್ರಸಿದ್ಧವಾದ ಬೈಲಹೊಂಗಲ ನಗರದ ಮರಡಿ ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನವೆಂಬರ್ 10ರಂದು ಸಂಜೆ 4:30ಕ್ಕೆ ನವಿಲಿನ ಕಳಶ ಹೊತ್ತ ಮಹಾರಥ ಎಳೆಯಲು ಭಕ್ತರು ಹಾತೊರೆಯುತ್ತಿದ್ದಾರೆ. ಸರ್ವಧರ್ಮೀಯರು ಭಕ್ತಿಯಿಂದ ಪೂಜಿಸುವ ಮರಡಿ ಬಸವೇಶ್ವರ ಜಾತ್ರೆ ಸೊಬಗು ಕಣ್ತುಂಬಿಕೊಳ್ಳಲು ಎರಡು ಕಣ್ಣು ಸಾಲದು. ಬಯಲು ನಾಡಾದ ಬೈಲಹೊಂಗಲದ ಎಲ್ಲ ಜಾತ್ರೆಗಳಲ್ಲೂ ಮರಡಿ ಬಸವಣ್ಣನಿಗೆ ಇರುವ ವಿಶೇಷತೆ ಬೇರೆ. ನವೆಂಬರ್ 10ರಿಂದ 15ರವರೆಗೆ 5 ದಿನಗಳ ಬೃಹತ್ ಜಾತ್ರೆ ನಡೆಯಲಿದೆ. ಜಾತ್ರೆ ಅಂಗವಾಗಿ ಸ್ಥಳೀಯರು ತಮ್ಮ ತಮ್ಮ ಮನೆಗಳನ್ನು ಸಿಂಗರಿಸಿ ಸಂಬಂಧಿಗಳನ್ನು ಆಹ್ವಾನಿಸಿದ್ದಾರೆ. ಜಾತ್ರೆಗೆ ರಾಜ್ಯ ಹೊರ ರಾಜ್ಯಗಳ ಅಪಾರ ಸಂಖ್ಯೆಯ ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದುಕೊಳ್ಳಲಿದ್ದಾರೆ. ತಮ್ಮ ಇಷ್ಟಾರ್ಥ ಸಿದ್ಧಿಗೆ ಹರಕೆ ಹೊತ್ತು ತೀರಿಸಿ ಭಕ್ತಿ ಸಮರ್ಪಿಸುತ್ತಾರೆ. 80 ಅಡಿ ಎತ್ತರದ ಭವ್ಯ ರಥದಲ್ಲಿ ಬಸವೇಶ್ವರ ಮಹಾನ್ ತಪಸ್ವಿಗಳ ಭಾವಚಿತ್ರ, ರಾಷ್ಟ್ರಧ್ವಜ ಅಳವಡಿಸಲಾಗುತ್ತೆ. ಮರಡಿ ಬಸವೇಶ್ವರ ಗದ್ದುಗೆ ಅಲಂಕರಿಸಲಾಗುತ್ತೆ. ರಥದ ಮೇಲಿನ ಬೆಳ್ಳಿ ನವಿಲು, ಬಂಗಾರದ ಲೇಪನ ಕಳಶ ನೋಡುಗರನ್ನ ಆಕರ್ಷಿಸುತ್ತದೆ. ಭಕ್ತರು ರಥಕ್ಕೆ ನಾನಾ ತರಹದ ಬೃಹತ್ ಹೂಮಾಲೆಗಳನ್ನು ಅರ್ಪಿಸುವುದನ್ನ ನೋಡುವುದೇ ಒಂದು ಭಾಗ್ಯವಾಗಿದೆ. ಇನ್ನು ಹಿರಿಯರು, ಸಾರ್ವಜನಿಕರು ಸೇರಿ ದೇವಸ್ಥಾನವನ್ನ ಜೀರ್ಣೋದ್ಧಾರಗೊಳಿಸಿದ್ದಾರೆ. 2 ಎಕರೆ ವಿಶಾಲವಾದ ಪರಿಸರದಲ್ಲಿ ಅರಭಾವಿ ಕಲ್ಲಿನಿಂದ ನಿರ್ಮಿಸಿದ ದೇವಸ್ಥಾನ ಜಾತ್ರೆಯ ಅಂಗವಾಗಿ ಕಂಗೊಳಿಸುತ್ತಿದೆ. ಇಡೀ ಮಂದಿರಕ್ಕೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ. ಬೃಹತ್ ಉಯ್ಯಾಲೆಗಳು ಈಗಾಗಲೇ ಯುವಕ ಯುವತಿಯರು ಮಕ್ಕಳನ್ನ ಆಕರ್ಷಣೆ ಮಾಡುತ್ತಿವೆ. ಇನ್ನು ಈ ಬಾರಿಯ ಜಾತ್ರೆಯಲ್ಲಿ ಈಶಾಪ್ರಭು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಕೃಷಿ ತೋಟಗಾರಿಕೆ, ಪಶುಸಂಗೋಪನೆ ಇಲಾಖೆ, ಕೃಷಿಕ ಸಮಾಜ, ಕೃಷಿಕ ಪರಿಕರ ಮಾರಾಟಗಾರರ ಸಂಘದ ವತಿಯಿಂದ ಎಪಿಎಂಸಿ ಆವರಣದಲ್ಲಿ ನವೆಂಬರ್ 12ರಿಂದ 15ರವರೆಗೆ ಬೃಹತ್ ಕೃಷಿ ಮೇಳ ಜಾನುವಾರು ಜಾತ್ರೆ ನಡೆಯಲಿದೆ.